ದೊಡ್ಡವ ದೊಡ್ಡವ ಒಳಗದಿನ ಬಾರ ಸೌಜನ್ಯ. ಏನವ ಏನೋ ತಂದಿಲ್ಲ? ಅದು ಅಮ್ಮ ಬೆಳೆ ಹೋಳಿಗೆ ಮಾಡಿದ್ಲ, ಅದಕ್ಕೆ ಕೊಟ್ಟು ಬಾ ಅಂತಂದ್ಲು, ಬಂದೆ. ಈಗ ಯಾಕ ಬೆಳೆ ಹೋಳಿಗೆ? ಏನ ಅಪ್ಪಗ ತಿನ್ಬೇಕನ್ನಿಸ್ತಂತ ಬೆಳೆ ಹೋಳಿಗೆ ಮತ್ತು ಕೆಂಪು ಚಟ್ನಿ, ಅದಕ್ಕೆ ಮಾಡಿದ್ಲ ಅಮ್ಮ. ನಿಮ್ಮ ದೊಡ್ಡಪ್ಪಗೂ ಕೊಟ್ಟು ಬಾರವ, ಇನ್ನೂ ಹೋಗಿರೋದಿಲ್ಲ ಅಂತಂದ್ಲು, ಅದಕ್ಕೆ ಬಂದೆ. ಅಯ್ಯೋ, ಇವತ್ತು ನಿಮ್ಮ ದೊಡ್ಡಪ್ಪ ಇನ್ನ 8ಕ್ಕೆ ಹೋಗ್ಯಾನ. ಯಾಕ ಆಫೀಸ್ ಅಷ್ಟು ಕಡೆ ಐತಾ? ಆಫೀಸಿಗೆ ಹೋಗಿಲ್ಲ, ಅದು ಮದ್ವಿದು ಇದನ್ನ ಬರ್ಸ್ಕೊಂಬರಕ್ಕೆ ಹೋಗ್ಯಾರ ಎಲ್ಲ. ಯಾವತ್ತು ಏನು ದಿನ ಚಲೋ ಐತಿ ಎಲ್ಲ ಮಾತಾಡಿ ಬೀಗ್ರ ಮನೆಗೆ ಹೋಗಿ ಬರ್ತೀನಂತ ಇನ್ನೂ 8 ಆಗಿದ್ದಿಲ್ಲ, ಅವಾಗ ಬಿಟ್ಟೈತಿ. ಆ ತಳಿಗೆ ಸಂಜೆ ಗಡ್ಸೆ ಬಂದು ತಿನ್ನುತ್ತಾ ಒಳಗೆ ಹೋಗಿಟ್ಟು ಬಾ ಹೋಗು. ಆತ. ನಾನು ಇಟ್ಟತ್ತು ಎಲ್ಲ ಕೆಲಸ ಮಾಡಿ ಈಗ ಕುಂತೀನಿ. ಇನ್ನು ಬಟ್ಟೆ ಒಗಿಬೇಕು, ಮುಸ್ರಿ ತಿಕ್ಕಬೇಕು, ಬರೀ ನಾಷ್ಟ ಒಂದ ಆಗಿರೋದು. ಈಗಿನ ಭೇಟಿ ಆಗಕ್ಕೆ ಸಂತೋಷ್ ಬರ್ತೀನಿ ಅಂದಂತ, ಅದಕ್ಕೆ ಆತನೇನೋ ಕೆಲಸ ಐತಿ, ಲಘು ಭೇಟಿಯಾಗಿ ಹೋಗ್ತೀನಂತ, ಲಘು 10ಕ್ಕೆ ಬಾ ಅಂತಂದನಂತ. ಅದಕ್ಕೆ ಈಕಿ ಕುಣ್ಕಂತ ರೆಡಿ ಆಗ್ಯಾಳ ಇವತ್ತು ನಿಮ್ಮ ಅಕ್ಕನ. ಹೌದನ? ಇನ್ನು ಹೋಗಿಲ್ಲನ ಅಂದಿದ್ಲು ಬಿಡು ನಿನ್ನೆ. ಹೋಗಿಲ್ಲ ಇನ್ನೂ ಹೋಗಿಲ್ಲ. ಒಳಗೆ ಹೋಗಿ ಒಂದಿಟ್ಟಿಡ ಇವ, ನೀನು ಪುಣ್ಯ ಬರ್ತೈತಿ. ಹೋಗಿ ಅಡುಗೆ ಮನೆಗೆ ಇಟ್ಟು ಬಾರ. ಹ್ಞೂ ದೊಡ್ಡವ, ಆತ. ದೊಡ್ಡವ ಇಟ್ಟೀನಿ, ನಾನು ಹೋಗ್ತೀನಿ, ನನಗೂ ಹೊತ್ತಾಗತ್ತೆ. ಎಲ್ಲಿಗೆ ಹೊಂಟಿಲಿ ನೀನು? ಈಗ ನಾ ಕಾಲೇಜ್ ಹೋಗೋದು ಬೇಡನ? ಮತ್ತು ನೀ ಒಳಕ್ಕೆ ಹೋಗಿದ್ದಲ್ಲ ಕಾಲೇಜಿಗೆ, ಇಷ್ಟು ತಡ ಮಾಡಿ ಯಾವಾಗೈತಿ ನಿಮ್ಮ ಕಾಲೇಜ್? ಈಗ ಇನ್ನೇನು ಈಗೇನು ಹೋಗಿದ್ದು ನೀನು? 8:30 9ಕ್ಕೆ. ಇವಾಗ ತಂಡಿರುತ್ತಲ್ಲ, ಅದಕ್ಕೆ ಒಂದು 8:30 ಇರ್ತಿತ್ತಲ್ಲ, ಅದನ್ನು ಈಗ 9:30 ಮಾಡ್ಯಾರ. ಈಗ ನಾನು ಹೋಗ್ತೀನಿ, ನಾನು ಬಿಡ್ತೀನಿ ಈಗ ಮನೆ, ಮತ್ತು ನಾನು ಬಸ್ ಹಿಡಿದು ಹೋಗ್ಬೇಕಲ್ಲ. ಬಾ, ಒಂದೆರಡು ಅವಲಕ್ಕಿ ಮಾಡಿ ತಿಂದೋಗಂತೆ ಅಂತ. ಒಲೆವಾ, ಇವು ಹೊಟ್ಟೆ ತುಂಬ ತಿಂದಿ ನಾನೀಗ ಬೆಳೆ ಹೋಳಿಗೆನ, ಮತ್ತೀಗ ಅವಲಕ್ಕಿ ಜಾಗಿಲ್ಲ, ನಾ ಹೋಗ್ಬರ್ತೀನಿ ತೋ. ನಿನ್ನೆ ನಿಮ್ಮಕ್ಕ ಏನು ಮಾತಾಡಿದ್ಲ ಅವನ ಜೊತೆಗೆ? ನೀನು ಆಕೆ ನಿಂತಿದ್ರಲ್ಲ, ಹಾಂ ಏನೋ ಅವರಿಬ್ಬರು ಮಾತಾಡಿದ್ರು, ನನಗೆ ಹೆಂಗೆ ಗೊತ್ತಿರುತ್ತಾ? ಸೌಜಿ ಹೆಂಗೈತ್ಲೆ ಡ್ರೆಸ್? ಅಕ್ಕ ಮಸ್ತ್ ಐತಿ ಟೀ ಶರ್ಟು, ಇದನ್ನೇವಾಗ ತಗೊಂಡಿದ್ನೇನು? ವಾವ್, ಜೀನ್ಸುನು ಎಷ್ಟು ಚಂದ ಫಿಟ್ ಆಗೈತಿ ನಿನಗ, ಮಸ್ತ್ ಕಾಣಕತ್ತಿ ನೋಡು. ಲೇ, ನಿನಗೇನು ಬಂದೈತಿ ನಿನಗ? ಇದನ್ನು ಮದ್ವಿನ 3 ದಿನಕ್ಕರ 3 ಬಟ್ಟೆ ಮಾಡ್ಕೋಬೇಕಂತ ಮಾಡಿ ಹೆಂಗೆ? ಹೋಗವ, ಬದ್ಲಿ ಹಾಕೊಂಬ. ಇದು ಏನಿದೆ ಅವತಾರ? ನಿಮ್ಮ ಅಮ್ಮ ನೋಡಿಲ್ಲ ಅಂದ್ರೆ ಬಾಯಿ ಬಂದಂಗೆ ಬೈತಾಳ, ಹೋಗಿ ಮೊದ್ಲ. ಅವ್ವ, ನಾನು ಭೇಟಿ ಹಾಕೊಂಡಿರೋದು ನನ್ನ ಗಂಡನ್ನ. ನನ್ನ ಗಂಡಗನ ನಾನು ಈ ಥರ ಡ್ರೆಸ್ ಹಾಕೊಂಡೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಿನಗೆ ಯಾಕೆ ತೊಂದ್ರಿ, ಅಮ್ಮಗೆ ಯಾಕೆ ತೊಂದ್ರಿ? ಅವ್ರು ಕೇಳಿ ನಾನು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಬರ್ತೀನಿ, ನಿಮ್ಗೆ ಏನಾರ ಪ್ರಾಬ್ಲಮ್ ಐತಾ ಅಂತ ಕೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ದೆ ನನ್ನ ಗಂಡ, ನಿನ್ಗೇನು ಇಷ್ಟ ಅದನ್ನ ಹಾಕೋ, ನಿಂಗೆ ಅದನ್ನ ಹಾಕೋಬೇಡ ಇದನ್ನ ಹಾಕೋಬೇಡ ಅಂತ ನಾನು ಯಾವತ್ತೂ ರಿಸ್ಟ್ರಿಕ್ಟ್ ಮಾಡಲ್ಲ. ಶಾರ್ಟ್ಸ್ ಬೇಕಾದ್ರೂ ಹಾಕೋ, ಆದ್ರೆ ನಮ್ಮವ್ವ ನಮ್ಮಪ್ಪನಿದ್ರಿ ಮಾತ್ರ ಬೇಡ ಅಂತ ಮೆಸೇಜ್ ಮಾಡಿದ್ರು. ಅವ್ರು ಹೇಳಿದ ಮೇಲೇ ಈ ಥರ ಹಾಕೊಂಡು ಹೊಂಟಿರೋದು. ನಾನಂತರೂ ನನಗಿನ್ಮೇಲೆ ನಮ್ಮ ಮದುವೆಗೆ ಹೊಂಟೀನಿ. ನಿನ್ನ ಮಾತಾಗಲಿ, ಅಮ್ಮನ ಮಾತಾಗಲಿ, ಅಪ್ಪನ ಮಾತಾಗಲಿ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ನಾ ಕೇಳಿನ ಹಾಕೊಂಡು ಹೊಂಟೀನಿ, ಅವ್ರಿಗೆ ಏನು ತೊಂದರೆ ಇಲ್ಲ. ನಂಗೆ ನಾಷ್ಟನೂ ಬೇಡ. ನೋಡು ಹೇಳ್ತೀನಿ ನಾನು, ಹೆಚ್ಚು ಕಮ್ಮಿ ಆಗಿ ಆಮೇಲೆ ಈ ಮದುವೆನೂ ಕ್ಯಾನ್ಸಲ್ ಆಗ್ಬೇಕಲ್ಲ. ಯವ್ವ, ನನ್ನ ಗಂಡ ಭಾಳ ಮೆಚ್ಯೂರ್ ಮೈಂಡ್ ಅದಾನ. ನನಗೆ ಆ ಥರ ಇರು ಈ ಥರ ಇರು ಯಾವತ್ತೂ ಹೇಳಲ್ಲ, ಆಯಿತಾ? ಏನನವ ನೋಡು, ಒಟ್ಟು ಹೇಳಿ ನಾನು, ನನಗಂಕರು ನೀ ಯಾವ ಥರ ಬಟ್ಟೆ ಹಾಕ್ಕೊಂಡ್ರು ನಂಗೆ ತೊಂದರೆ ಇಲ್ಲ. ತೊಂದರೆ ಇರೋದು ನಿಮ್ಮ ಅಪ್ಪಗ, ನಿಮ್ಮ ಅಮ್ಮಗ, ನಿನ್ನ ಗಂಡ ಆಗತ್ತಗ, ಆಮೇಲೆ ನಿಮ್ಮ ಅತ್ತಿಗೆ. ನಿಮ್ಮ ಅತ್ತೆ ಅಂತೂ ಇಂಥವಲ್ಲ ಒಟ್ಟ ಸೇರೋದಿಲ್ಲ ಹೇಳಕತ್ತಿ ನಾನು. ಹೇಳಾರ ಬಿ ಅವರು, ನಿನ್ನೆ ರಾತ್ರಿ ಎಲ್ಲ ಮೆಸೇಜ್ ಮಾಡೀವಿ. ಅವಾಗ ಹೇಳಿದ್ರು ನಂಗೆ ಅವ್ರವ್ಗೆ ಏನು ಇಷ್ಟ, ಅವ್ರವ್ಗೆ ಏನು ಇಷ್ಟ ಆಗಲ್ಲ, ಆಮೇಲೆ ಅವ್ರಿಗೇನು ಇಷ್ಟ. ನಾನು ಕೇಳಿದೆ, ಅವ್ರು ನನ್ನನ್ನು ಕೇಳಿದ್ರು, ಹೆಂಗಿರ್ಬೇಕು ನಾನು, ಹೆಂಗಿದ್ರೆ ನಿಂಗೆ ಇಷ್ಟ ಆಗುತ್ತೆ ಹೇಳು ಅಂದರು. ಹಿಂಗಿದ್ರೆ ನಂಗೆ ಇಷ್ಟ ಅಂತ ಹೇಳೀನಿ, ಹಂಗಿರೋಕೆ ಪ್ರಯತ್ನ ಮಾಡ್ತೀನಿ ಅಂದಾರ. ನಾನು ಹೆಂಗಿದ್ರು ಇಷ್ಟ ಅಂತ ಕೇಳಿದೆ. ನೀ ಹೆಂಗಿದ್ರು ನನಗೆ ಇಷ್ಟನೇ, ನೀನು ಹೆಂಗಿದ್ರು ಇಷ್ಟ, ನೀ ಏನು ಹಾಕ್ಕೊಂಡ್ರು ಇಷ್ಟ, ಸೀರೆ ಹಾಕ್ಕೊಂಡ್ರು ಇಷ್ಟ, ಜೀನ್ಸ್ ಹಾಕ್ಕೊಂಡ್ರು ಇಷ್ಟ, ಶಾರ್ಟ್ಸ್ ಹಾಕ್ಕೊಂಡ್ರು ಇಷ್ಟ ಅಂತ ಹೇಳಿದ ಮೇಲೇ ನಾನು ಈ ಥರ ಡ್ರೆಸ್ ಮಾಡ್ಕೊಂಡು ಹೊಂಟಿರೋದು ಇವತ್ತು. ನಾನು ಭಾಳ ದಿನ ಆಗಿತ್ತು ಈ ಥರ ಹಾಕ್ಕೊಂಡು ಹೋಗ್ಬೇಕಂತ ಅನ್ಕೊಂಡು. ಅಕ್ಕ ಡ್ರೆಸ್ ಮಾತ್ರ ಮಸ್ತ್ ಕಾಣಕತ್ತಿ. ಸೌಜು ಬಾಯ್, ಅವ್ರಿಗೇನ ಬೇರೆ ಕೆಲಸ ಐತಂತ ಭಾಳ ತಿರಕ್ಕಾಗಲ್ಲ ಅಂತ ಹೇಳ್ಯಾರ. ನಾನಂತೂ ಅವ್ರು ನೋಡಬೇಕು. ಅವ್ರು ನನ್ನನ್ನು ನೋಡೋಕ್ಕಿಂತ ನಾನು ಅವ್ರು ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ ಐತಿ. ಬರ್ತೀನಿ, ಬಾಯ್. ಲೇ ಮೆಂಟಲ್, ಅವಲಕ್ಕಿ ಮಾಡಿ ನೀ ತಿಂದೋಗು. ನೀನ ತಿನ್ಕೊ ನೀನು ಅವಲಕ್ಕಿನ. ನಾವೇನೆಲ್ಲೂ ಹೊರಗೆ ತಿನ್ನಕ್ಕೆ ಹೊಂಟಿಲ್ಲ, ಆದ್ರೂ ನನಗೋಸ್ಕರ ಏನೋ ಸ್ಪೆಷಲ್ ತೊಗೊಂಡು ಬರ್ತೀನಿ ಅಂತ ಹೇಳ್ಯಾರ. ಅದನ್ನು ತಿನ್ನೋಕ್ಕೋಸ್ಕರ ಹೊಂಟೀನಿ. ನೀ ನನ್ನ ಜೀವ ತಿನ್ಬೇಡ. ಬಾಯ್ 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 ಬಾಯ್. ಎಕ್ಸೈಟ್ಮೆಂಟ್ನಾಗ ನಾನೇ ಲಗು ಬಂದ್ಬಿಟ್ನೆ ಏನು? ಇವ್ರು ಇಷ್ಟೊತ್ತಾದ್ರೂ ಬರುವಲ್ರಲ್ಲ. ಇಲ್ಲಿ ನೋಡಿದ್ರ ಯಾರೋ ಒಬ್ಬರು ಹುಡುಗಿ ನಿಂತಾಳ. ನನ್ನ ಹುಡುಗಿಯಲ್ಲಪ್ಪ. ನಾ ಯಾರಿಗೋ ಕಾಯಕತ್ರಿ, ಇನ್ಯಾರೋ ಬಂದು ನಿಂತ್ರಲ್ಲ. ಫೋನ್ ಮಾಡ್ತೀನಿ ತಡಿ. ಹಿಂದಿಂದ ನೋಡಕ್ಕ ಸಂತೋಷ ಇದ್ದ. ಅಯ್ಯೋ, ಇವ್ರ ಸಂತೋಷ. ಕೊಳ್ಳಂದು ಸರ ನೋಡು, ಕರೆಕ್ಟು.
ರೀ ಸಂತೋಷ್ ಅವರೇ, ಅಲ್ಲಿ ಯಾರನ್ನ ಕಾಯಕತ್ತೀರಿ? ನೀವು ಅಲ್ಲ ರೀ, ನಿನ್ನೆ ನನ್ನ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರಲ್ರಿ, ನನ್ನ ಮರ್ತ್ಬಿಟ್ರ? ನಾನ ರೀ, ನಿಹಾರಿಕಾ. ಕರೆನ ಗೊತ್ತಾ ಸಿಗಕತ್ತಿಲ್ಲ ನೀವು. ನಾನು ಇವಾಗ ನಿಮ್ಮನ್ನು ನೋಡಿದ್ರು ಸೀರೆ ಒಳಗೆ ಇಲ್ಲ ಡ್ರೆಸ್ ಒಳಗೆ ನೋಡಿನಲ್ಲ. ವಾವ್, ನಾನು ಅದೃಷ್ಟ ಮಾಡೀನಿ. ನಿಮ್ಮಂತ ಹೆಂಡತಿ ಸಿಗಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡೀನಿ. ನೀವು ನನಗೆ ಗೊತ್ತು ಸಿಗ್ಲಿಲ್ಲ ಸಂತೋಷ್. ಏನ್ರಿ ನಿಜವಾಗ್ಲೂ ವಿಗ್ ನಿಮ್ಮ ನಿಜವಾದ ಹೇರ್ ಥರನ ಕಾಣಕತ್ತೈತಿ. ಇದ್ರೊಳಗೂ ಅದು ವಿಗ್ ಅಂತ ಅನ್ಸವಲ್ದು. ಓಹ್ ಥ್ಯಾಂಕ್ ಗಾಡ್. ನನ್ನ ಹುಡುಗಿಗೆ ಎಲ್ಲಿ ಇಷ್ಟ ಆಗುತ್ತಾ ಇಲ್ಲೋ ಈ ವಿಗ್ಗು, ಬೇರೆ ತೊಗೋಬೇಕಾಗತ್ತೇನೋ ಅಂತ ಅನ್ಕೊಂಡೆ. ಹೆಂಗೈತಿ, ಚಂದೈತಾ? ಕೇಳ್ತಿರಲ್ಲ, ಕಂಡಿಡಿಯಕ್ಕ ಆಗಲಿಲ್ಲ. ನಿಜವಾಗ್ಲೂ ಈಗೊಂದು 6-7 ವರ್ಷ ಸಣ್ಣ ಕಂಡಂಗೆ ಕಾಣ್ತೀರಿ. ನಿಜವಾಗ್ಲೂ ನಿನ್ನೆ ಅಂಕಲ್ ಥರನ ಕಾಣ್ತಿದ್ರಿ, ಬೇಜಾರಾಗಬೇಡ್ರಿ. ಇನ್ನೊಂದು ವಿಷಯ ಗೊತ್ತೇನ್ರಿ, ನಿನ್ನೆ ನೀವು ಸಡನ್ನಾಗಿ ನಂಗೆ ಇಷ್ಟ ಇಲ್ಲ, ನಿಮ್ಮ ತಲೆ ಕೂದಲಿಲ್ಲ ಅಂತೇಳಿ ಹೇಳಿದ್ರಲ್ಲ, ಅದಾದಮೇಲೆ ನಂಗೆ ಏನಪ್ಪ ಏನು ಮಾಡ್ಬೇಕಂತನೇ ಗೊತ್ತಾಗಲಿಲ್ಲ. ಆಮೇಲೆ ರಾತ್ರಿ ನಿಮ್ಮ ಜೊತೆಗೆಲ್ಲ ಮೆಸೇಜ್ ಮಾಡಿದ ಮೇಲೆ ಗೊತ್ತಾಗಿದ್ದು ನಂಗೆ ನಿಮಗೂ ನಾನು ಇಷ್ಟ ಇದ್ದೀನಿ ಅಂತ ಹೇಳಿ. ನಂಗೆ ಆವಾಗ ಜೀವದಾಗ ಜೀವ ಬಂದಿದ್ದು. ಅದೇನೇ ಆಗಲಿ ರೀ, ಪರ್ಫೆಕ್ಟ್ ಜೋಡಿ ಎಲ್ಲೂ ಇರಲ್ಲ. ನಾವು ಪರ್ಫೆಕ್ಟಾಗಿ ಪ್ರಯತ್ನ ಮಾಡೋಣ ಇಬ್ಬರು. ಏನಂತೀರಿ? ಹ್ಞೂ ಅಂತೀನಿ. ಹೆಂಗೈತಿ ಡ್ರೆಸ್? ನಾನು ಈ ಥರ ಡ್ರೆಸ್ ಹಾಕೋದಾಗ ನಿಮಗೇನು ತೊಂದರೆ ಇಲ್ಲ ಅಂತ ಮೆಸೇಜ್ನಾಗೇನೋ ಹೇಳಿದ್ರಿ. ಈಗೇನಾರ? ಇಲ್ಲ, ನನಗೆ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ನೋಡು, ನೀನು ಏನೇನು ಉಟ್ಕೋಬೇಕು, ಏನೇನು ಉಣ್ಬೇಕು, ತಿನ್ಬೇಕು, ಏನು ಆಸೆ ಇತ್ತು ಹೇಳು, ಎಲ್ಲ ನಾನು ಏನಂತಾರೆ ಈಡೇರಿಸ್ತೀನಿ. ಆದ್ರೆ ನಮ್ಮವ್ವ ನಮ್ಮಪ್ಪ ನಮ್ಮೂರಾಗಿದ್ದಾಗ ಇವೆಲ್ಲ ಹಾಕೋಬೇಡ, ಅದು ಒಂದೇ ನನ್ನ ರಿಕ್ವೆಸ್ಟು. ಆಮೇಲೆ ನಾನಿನ್ನು ಮದುವಾಗಿ ಮನೆಗೆ ಕೂರಿಸ್ತೀನಿ. ನನಗನ ಸುತ್ತೋದು, ನೋಡೋದು, ಎಕ್ಸ್ಪ್ಲೋರ್ ಮಾಡೋದೆಲ್ಲ ಭಾಳ ಇಷ್ಟ. ಇನ್ನು ನಿನ್ನನ್ನು ಮನೆಗೆ ಕುಂದ್ರಿಸಿ ನಾನೇನು ಮಾಡಲಿ? ನಾನು ನೀನು ಹೋಗೋಣ. ಆದ್ರೆ ನಮ್ಮವ್ಗ ಮಕ್ಕಳು ಲಘು ಬೇಕು. ಆಕಿದ ಕಂಡೀಷನ್ ಬಹುಶಃ ನಿಂಗೆ ಗೊತ್ತಿರಬೇಕು, ಗಂಡು ಮಗು ಬೇಕು. ನನಗೇನು ಆ ಥರ ಇಲ್ಲ, ಮಕ್ಕಳು ಬೇಕು. 1 ವರ್ಷನೋ ಏನೋ ಆ ದೇವ್ರು ಕೊಟ್ಟ ತಕ್ಷಣ ಮಗು ಒಂದು ಮಾಡಿಕೊಟ್ಟು, ಆಮೇಲೆ ನಾನು ನೀನು ಮಕ್ಕಳು ಅಡ್ಡಾಡ್ಕೊಂಡು ಆರಾಮಾಗಿ ನಿನಗೇನು ಉಡ್ಬೇಕನ್ಸುತ್ತೆ ಉಡು, ತಿನ್ಬೇಕನ್ಸುತ್ತೆ ತಿನ್ನು. ನಿಜವಾಗ್ಲೂ ನಿಮ್ಗೇನು ತೊಂದರೆ ಇಲ್ಲ? ಇಲ್ಲ, ಈ ವಯಸ್ಸಿನಾಗನ ಹಾಕ್ಕೊಂಡು ಊಟ ಮಾಡಿ ತಿನ್ನೋದು, ಉಣ್ಣೋದು, ಉಡೋದು ಎಲ್ಲ ಮಾಡಬೇಕು. ನಾಳೆ ಮುದಿಕೆ ಆದ್ಮ್ಯಾಗ ತಿನ್ಬೇಕಂದ್ರೆ ಬಾಯಿ ಇರಲ್ಲ, 108 ಕಾಯಿಲೆ ಇರ್ತಾವೆ. ಉಡ್ಬೇಕಂದ್ರೆ ಫಿಗರ್ ಇರಂಗಿಲ್ಲ. ಈಗ ನೋಡು ಹೆಂಗೆ ಕಾಣ್ತಿದ್ದಿ. ನಿಜವಾಗ್ಲೂ ನಾನು ಅದೇ ಅನ್ಕೋತಿದ್ದೆ, ಏನಪ್ಪ ಎಂಗೇಜ್ಮೆಂಟ್ ಆಗಿದ್ದೊಂದು ಹುಡುಗಿ ಅಪ್ಪಿ ಎಂಗೇಜ್ಮೆಂಟ್ ಆಗಿಲ್ಲ ಅಂದಿದ್ರೆ ಒಂದು ಚಾನ್ಸ್ ಕೇಳ್ಬೋದಿತ್ತು ಅಂತ ಅನ್ಕೊಳಕತ್ತಿದ್ದೆ. ಅಷ್ಟು ಚಂದದೀನಿ ನಿಜವಾಗ್ಲೂ. ಏನು, ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿ ಇನ್ನೊಂದು ಹುಡುಗಿ ಬೇಕಾ ನಿಮ್ಗೆ? ಇಲ್ಲಮ್ಮ, ಇಲ್ಲ, ಸಿಟ್ಟು ಮಾಡ್ಕೋಬೇಡ ಮಾತಾಯಿ. ನಿನ್ನೆರ ಎಂಗೇಜ್ಮೆಂಟ್ ಆಗಿತ್ತು, ನಂಗೆ ಜಗಳ ಬೇಕಾಗಿಲ್ಲ. ಹಿಂಗೆ ಖುಷಿಯಾಗಿರೋಣ. ನಂದು ಒಂದಿರೋದು, ನಮ್ಮ ಊರಾಗ ಈ ಥರ ಬಟ್ಟೆ ಎಲ್ಲ ಹಾಕ್ಬೇಡ. ಡಿಸೆಂಟಾಗಿ ಸೀರೆ ಉಟ್ಕೋ, ಡಿಸೆಂಟಾಗಿರು. ನಮ್ಮ ಮನೆವೆಲ್ಲ ರೂಲ್ಸ್ ಎಲ್ಲ ನಿನಗೆ ಹೇಳ್ತೀನಿ 1 by 1. ಅದ್ರ ತಕ್ಕಂಗೆ ನೀನು ನಡ್ಕೊಂಬಿಡು. ನಮ್ಮ ಊರಾಗಿದ್ದಾಗ ನಾವು ಊರು ಬಿಟ್ಟು ಹೋದ್ವಿ, ನಿಮ್ಮ ಅಮ್ಮನ ಮನೆಗೆ ಬಂದ್ವ್ಯಾ ಎಲ್ಲ ನಿಂದ. ನೀ ಏನು ಮಾಡ್ತೀಯೋ ಮಾಡು, ನಿನಗೆ ಹೆಂಗಿರಕ್ಕೆ ಇಷ್ಟನೋ ಹಂಗಿರು, ನಿನಗೆ ಹೆಂಗೆ ಬೇಕೋ ಹಂಗೆ ಜೀವನ ಮಾಡು, ಆಯಿತಾ? ನಾನಾದರೂ ಅಷ್ಟೇ, ವಯಸ್ಸಿದ್ದಾಗ ಉಡಬೇಕು, ತಿನ್ನಬೇಕು, ಉಣ್ಬೇಕಂತ ಇರೋ ಪಾಲಿಸಿ ಅವನು ಅಷ್ಟೇ, ತಿಳಿತಾ? ಈಗ ನನ್ನೊಂದು ಸ್ವಲ್ಪ ಕೆಲಸ ಐತಿ, ನಾನು ಅಲ್ಲಿಗೆ ಹೋಗಿ ಬರ್ತೀನಿ. ಮತ್ತೆ ನೀವು ಹೇಳಿದ್ರಲ್ಲ ಲಂಚ್ಗೆ ಹೋಗೋಣ ಅಂತೇಳಿ. ಖಂಡಿತ ಹೋಗೋಣ. ಇವತ್ತು ನಿಮ್ಮ ಅಪ್ಪ ಏನೋ ನಮ್ಮ ಮನೆಗೆ ಬರ್ತಾರಂತ, ಅವನ ಜೊತೆಗೆ ಅಪ್ಪನ ಜೊತೆಗೆ ಮಾತಾಡೋಕೆ, ಮದ್ವೆ ಯಾವಾಗ ಏನು ಅಂತ ಹೇಳಿ ಎಲ್ಲ ಬರ್ಸ್ಕೊಂಡು ತೊಗೊಂಡೋಗಿ ಕೊಡ್ತಾರಂತ. ಅದು ಆದ್ಮ್ಯಾಗ ನಾವು ಕೇಳೋಕ್ಕೆ ಒಬ್ಬರು ಭಟ್ರ ಹತ್ರ ಕೇಳೀವಿ. ಅವರು ಭಟ್ರು ಯಾವಾಗಂತ ಬರ್ದು ಕೊಡ್ತಾರ, 2 ಮ್ಯಾಚ್ ಮಾಡಿ, 2 ಡೇಟು ಮ್ಯಾಚ್ ಮಾಡಿ ಮದುವೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಹೋಗೋದು ಅವಶ್ಯಕತೆ ಭಾಳ ಐತಿ, ಅರ್ಥ ಮಾಡ್ಕೊಂಡು ನನ್ನ ಬಂಗಾರಿ. ಹೋ ಏನೇನು ಅಲ್ಲ ನಿಂತ್ಕೊಳ್ರಿ. ಇನ್ನು ನಮ್ಮಿಬ್ಬರು ಮದುವೆ ಫಿಕ್ಸ್ ಆಗಿರೋದಷ್ಟೇ. ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಲ್ಲ ಬಂಗಾರಿ ಅಂತೆ. ನಂಗೆ ಇನ್ನೂ ನೋಡಿದ್ದೆ ಆನ್ಲೈನ್ ಒಳಗೆ ಡ್ರೆಸ್ಸು ಇದ್ದ, ಅಂದರೆ ಇದೇ ಥರ ಟಾಪು, ಬಟ್ ಒಂದು ಸ್ವಲ್ಪ ಬೇರೆ ಥರ. ನಂಗೆ ಅದು ಒಂದು ತೊಗೋಬೇಕಂತ ಇಷ್ಟ. ಮಿಂತ್ರಾದೊಳಗೆ ಸ್ವಲ್ಪ ಕಾಸ್ಟ್ಲಿ ಐತಿ, ತಗೊಳ್ಳ? ನೀವು ಕೊಡ್ತೀರಾ ಅದಕ್ಕೆ ಅಮೌಂಟು? ಅದ್ರಾಗ ಏನೈತಿ? ಅದು ಯಾವ್ದು ನೋಡು, ಬುಕ್ ಮಾಡು. ನಂದು UPI ID ಹೇಳ್ತೀನಿ, ಹಾಕ್ಬಿಡು. ಅಷ್ಟು ಮಾಡ್ತೀಯಾ? ಇಲ್ಲ ಒಂದು ಕೆಲಸ ಮಾಡು, ಅದು ಬೇಡ ಬಿಡು, ನಾ ಎಲ್ಲ ಮಾಡ್ತೀನಿ. ನೀ ಬುಕ್ ಮಾಡಿ UPI ID ಹಾಕಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡು. ಡೈರೆಕ್ಟಾಗಿ ನಿನ್ನ ಇದಕ್ಕೆ ಬರುತ್ತೆ. ಆಮೇಲೆ ಏನು ಗೊತ್ತೇನು, ಯಾವತ್ತೂ ಕ್ಯಾಶ್ ಆನ್ ಡೆಲಿವರಿ ಮಾಡಬೇಡ. ಏನು ಮತ್ತೆಲ್ಲ ಅದೇ ಬೆಸ್ಟ್ ಅಂತಾರ, ಕ್ಯಾಶ್ ಆನ್ ಡೆಲಿವರಿ? ಅಂದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಮತ್ತೆ ನಾನು ನಿನ್ನ ಅಕೌಂಟಿಗೆ ಹಾಕಬೇಕು, ನೀನು ಅವಂಗೆ ಹಾಕಬೇಕು, ಇವೆಲ್ಲ ಲಾಂಗ್ ಪ್ರೊಸೆಸ್ ಆಗುತ್ತಲ್ಲ. ಅದಕ್ಕೆ ನೀ ಬುಕ್ ಮಾಡಬೇಕಾದ್ರೆ ಹೇಳು, ನಾನು ನಂದು UPI ID ಹೇಳ್ತೀನಿ, ನನಗೊಂದು ಪಾಸ್ವರ್ಡ್ ಬರುತ್ತೆ, ಅದು ಹಾಕಿದ ತಕ್ಷಣ ಪೇಮೆಂಟ್ ಆಗುತ್ತಾ, ಅಷ್ಟೇ. ಓ ಹೌದಾ?
ಹ್ಞೂ ಸರಿ ಆಯಿತು. ನಾ ಬುಕ್ ಮಾಡಬೇಕಾದ್ರೆ ಹೇಳ್ತೇನೆ. ನಂಗೆ ಅದು ಭಾಳ ಇಷ್ಟ ಆಗಿತ್ತು ರೀ. ಆಯಿತು ತಗೋ, ನಿಂಗೆ ಏನು ಬೇಕು ತಗೋ. ಇರಕೋಬೇಕು ಹೆಂಡ್ತಿ, ನೀನೇ ಕೊಡಿಸ್ತಾ ಇನ್ಯಾರಿಗೆ ಕೊಡ್ಸೋಣ. ತಗೋ. ನಿಜವಾಗ್ಲು ನೀನು ಇಷ್ಟು ಲಗು ಇಷ್ಟು ಚೇಂಜ್ ಆಗ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಪ್ಪ. ನಾನು ಯೋಚನೆ ಮಾಡಿ ನೋಡಿದೆ ರೀ, ನಿಜವಾಗ್ಲು ನಮ್ಮ ಸೌಜಿ ಅಂತರೂ ನೀನೇ ಫುಲ್ ಅದೇ ಹೇಳಿದ್ಲು. ನಾವು ಯಾರನ್ನು ಇಷ್ಟಪಡ್ತೀವೋ ಅವ್ರಿಗಿಂತ ನಮ್ಮನ್ನು ಯಾರು ಇಷ್ಟಪಡ್ತಾರ, ನಮ್ಮ ಪ್ರೆಸೆನ್ಸ್ ಯಾರಿಗೆ ಖುಷಿ ಕೊಡುತ್ತೆ, ಆಮೇಲೆ ನಮ್ಮ ಜೊತೆಗೆ ಯಾವತ್ತೂ ಮಾತೇ ಮುಗಿಯಲ್ಲ, ನಮ್ಮ ಜೊತೆಗೆ ಇರೋಕ್ಕೆ ಯಾವಾಗಲೂ ಇಷ್ಟಪಡ್ತಾರೋ ಅಂಥವ್ರ ಜೊತೆಗೆ ನಾವಿರಬೇಕು ಅಂತ ಹೇಳಿದ್ಲು. ನನಗೇನೋ ಅದು ಸರಿ ಅನ್ನಿಸ್ತು. ಅದಕ್ಕೆ ನೀವು ನನ್ನಷ್ಟು ಪ್ರೀತಿ ಮಾಡ್ತೀರಲ್ಲ, ನಾನು ಒಪ್ಕೊಂಡೆ. ನೀವಂದರೆ ನನಗೆ ಈಗ ಇಷ್ಟ ಆಗ್ಬಿಡ್ತು. ನಾ ಹೇಳಿರ್ಲಿಲ್ಲ, ನಾ ಹೇಳಿದ್ನಿಲ್ಲ ಇಷ್ಟ ಆಗೇ ಆಗುತ್ತೆ ಅಂತ ಹೇಳಿ. ನೀವು ನಿಜ ಭಾಳ ಒಳ್ಳೆಯರದಿರಿ. ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಏನು ಮಾಡಿದ್ರು ಬೇಡ ಅನ್ನಲ್ಲ. ಯಾಕೆ ಇಷ್ಟು ಒಳ್ಳೆಯರು ನೀವು? ಏನು ಮಾಡ್ಬೇಕವ, ನಿನ್ನಂಗೆ ಬೆಳ್ಳಗಿಲ್ಲ, ನಿನ್ನಂಗೆ ಸ್ಮಾರ್ಟ್ ಇಲ್ಲ, ನಿನ್ನಂಗೆ ಮುದ್ದಾಗಿಲ್ಲ. ಏನು ಮಾಡೋಣ, ಅದಕ್ಕೆ ನನ್ನ ಏನ್ ಥರ ಹಂಗೆಲ್ಲ ಇರಲಿ ಅಂತ ಆಸೆ ಅಷ್ಟೇ. ಸರಿ, ಭಾಳ ಮಾಡಿ ಇದಮ್ಮಂತ ಮದುವೆ ಮಾಡ್ತಾರೆ. ನಾನು ಎಲ್ಲದಕ್ಕೂ ತಯಾರು ಮಾಡ್ಕೊತೀನಿ. ನೀವು ಹೋಗಿ ಬರ್ರಿ. ಬಾಯ್, ಹುಷಾರು, ಟೇಕ್ ಕೇರ್, ಸಿ ಯು. ಬಾಯ್ ಬಂಗಾರ. ಅಯ್ಯೋ ಎಷ್ಟು ಸಾಫ್ಟ್ ಅದ ನಿನ್ಗಲ್ಲ. ಅಮ್ಮ ನೋತತಿ ಬಿಟ್ರಿ, ಗುಡಿದು ಯಾರು ನೋಡಿದ್ರೆ ಏನಿಲ್ಲ ಆಮೇಲೆ. ಓಕೆ ಓಕೆ, ಬಾಯ್ ಬಾಯ್, ಮತ್ತೆ ಸಿಗೋಣ ಇಬ್ರು, ಬಾಯ್.